ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೆಚ್ಚಾದ ಕಾಂಗ್ರೆಸ್ ಪ್ರಾಬಲ್ಯ. ಗೌರಿಶಂಕರ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ. ತುಮಕೂರು ನಗರದ ಜೈಪುರ ವಾರ್ಡ್ನಲ್ಲಿ ಜಿಲ್ಲಾ ರಣಧೀರ ಕಂಠೀರವ ಯುವ ವೇದಿಕೆ ಹಾಗೂ ಜಯ ಕರ್ನಾಟಕ ಕ್ರಿಕೆಟರ್ಸ್ ವತಿಯಿಂದ ಜೈ ಭೀಮ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಟ್ರೋಫಿಯನ್ನ ಆಯೋಜನೆ ಮಾಡಲಾಗಿದೆ. ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಶಾಸಕರಾದ ಜ್ಯೋತಿ ಗಣೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಎಸ್ಟಿ ಶ್ರೀನಿವಾಸ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್ ಬ್ಯಾಟ್ ಬೀಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ, ಗ್ರಾಮಾಂತರ ಕ್ಷೇತ್ರದಲ್ಲಿ ಕೆಲ ಮಂದಿ ನನ್ನ ಹಾಗೂ ಗೌರಿಶಂಕರ್ ಮಧ್ಯೆ ವಿಷಬೀಜ ಬಿತ್ತುತ್ತಿದ್ದಾರೆ. ಆದರೆ ನಾವು ಮುಂದಿನ ಸ್ಥಳೀಯ ಚುನಾವಣೆ ಹಾಗೂ 2028ರ ವಿಧಾನಸಭಾ ಚುನಾವಣೆಯನ್ನ ಗೌರಿಶಂಕರ್ ನೇತೃತ್ವದಲ್ಲೇ ಎದುರಿಸುತ್ತೇವೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದು, ಗ್ರಾಮಾಂತರ ಕ್ಷೇತ್ರದಲ್ಲಿ ಗೌರಿಶಂಕರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸುತ್ತೇವೆ. ಅಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೌರಿಶಂಕರ್ ಹಾಗೂ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಟ್ಟಿಗೆ ವಿಧಾನಸೌಧ ಮೆಟ್ಟಿಲನ್ನ ಹತ್ತುತ್ತೇವೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಯಾವಾಗ ವಿರೋಧ ಪಕ್ಷದವ್ರು ಚೊಂಬಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ, ಬಕೆಟ್ ಹಿಡ್ಕೊಂಡು ಮಾಡ್ತಾರೆ. ಅದೇ ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಗ್ಯಾಸ್ ಹಿಡ್ಕೊಂಡು ಏನು ಪ್ರತಿಭಟನೆ ಮಾಡಲ್ಲ ಅವರು. ಹಾಗಾಕೊಂಡು ಇದು ಜನಪರವಾಗಿದೆ. ನಮ್ಮ ಎಲ್ಲ ಅಂದರೆ ಸಮಪಾಲು ಸಮಬಾಳು ಲೆಕ್ಕದಲ್ಲಿ ಎಲ್ಲ ರೀತಿಯಾದಂಥ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ನಮಗೆಲ್ಲ ಸಂತೋಷ ಆಗಿದೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಗೌರಿಶಂಕರ್ ಹಾಗೂ ಎಸ್ ಟಿ ಶ್ರೀನಿವಾಸ್ ಅವರ ಟಿಕೆಟ್ ವಿಚಾರದಲ್ಲಿ ಜಿಂಗೆ ಕುಸ್ತಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಏನು ನಡೀತಾ ಇದೆ ಗ್ರಾಮಾಂತರ ಕ್ಷೇತ್ರದಲ್ಲಿ? ನೋಡಿದ್ದೀನಿ ನಾನು, ಯಾರೋ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಅದೊಂಥರ ಫ್ರೆಂಡ್ಲಿ ಮ್ಯಾಚ್ ಇದ್ದಂಗೆ ಅದು. ಅದರಲ್ಲೇನು ಕಾಂಪಿಟೇಷನ್ ಅನ್ನೋ ಥರ ನನಗೇನು ಕಾಣಿಸ್ಲಿಲ್ಲ. ಸುಮ್ಮನೆ ಅವ್ರವ್ರ ಖುಷಿಗೆ ಬಂದಿದೆಯಲ್ಲ ಈಗ ಹಂಗೆ ಹಾಕೊಂಡು ಮಾಡ್ಕೊಂಡಿರ್ತಾರೆ. ಏನು ಜಂಗಿ ಕುಸ್ತಿ ಯಾವುದೂ ಇಲ್ಲ ಇಲ್ಲಿ. ಮುಂಬರುವ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಗ್ರಾಮಾಂತರದಲ್ಲಿ ಯಾರ ನೇತೃತ್ವದಲ್ಲಿ ನಡೆಯುತ್ತೆ? ಈಗ ನಮ್ಮದು ಕಾಂಗ್ರೆಸ್ ಪಕ್ಷ, ನಮ್ಮದು ಆದಂಥ ಒಂದು ಸಿದ್ಧಾಂತ ಇದೆ. ಈಗ ಗೌರಿಶಂಕರ್ ಅವರು ಮಾಜಿ MLA ಅವರಾಗಿದ್ದಾಗ ಬಂದು ನಮ್ಮ ಪಕ್ಷನ ಸೇರ್ಕೊಂಡಾದ್ಮೇಲೆ ಅವರ ಸೇರ್ಪಡೆ ಕಾರ್ಯಕ್ರಮದ ದಿವಸನೇ ನಮ್ಮ KPCC ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಡಿಫಿಟೆಡ್ ಕ್ಯಾಂಡಿಡೇಟ್ ಸ್ಥಾನಮಾನ ಅವರು ಕೊಟ್ಟಿದ್ದೀವಿ ಅಂತೇಳಿ. ಹಾಗೆ ಡಿಫಿಟೆಡ್ ಕ್ಯಾಂಡಿಡೇಟ್ ಸ್ಥಾನಮಾನ ಅವರು ಕೊಟ್ಟ ಮೇಲೆ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕಲ್ವ. ಮತ್ತೆ ನೀವು ಹಲವಾರು ಹಳ್ಳಿಗಳಲ್ಲಿ ಹೋಗಿ ತಮ್ಮದೇ ಆದಂಥ ಅಭ್ಯರ್ಥಿಗಳು ಅಂತ ಹೇಳಿ ಗ್ರಾಮ ಪಂಚಾಯತಿಗಳಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಲ್ಲ? ಅದು ಗ್ರಾಮ ಪಂಚಾಯತಿನಲ್ಲಿ ಪಕ್ಷದ ಚಿಹ್ನೆ ಏನಿಲ್ಲ. ಅಲ್ಲಿ ನನ್ನ ಪರವಾಗಿ ಹೋರಾಟ ಮಾಡಿದವರು, ನನಗೆ ಬೇಕಾದವರು ಕಾಂಗ್ರೆಸ್ ಪಕ್ಷದ ಎಲ್ಲ ಕಟ್ಟಾಳುಗಳೇ ಅವ್ರೇನು ಬೇರೆ ಏನಿಲ್ಲ. ಅಲ್ಲೇನು ಪಕ್ಷದ ಚಿಹ್ನೆ ಇಲ್ಲದೆ ಇರೋದ್ರಿಂದ ಹಂಗೆ ಹಾಕೊಂಡು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ TPJP ಹಂಗೆ ಆಗೋದಿಲ್ಲ. ಪಕ್ಷದ B ಫಾರಮ್ ತೊಗೋಬೇಕಾಗ್ತದೆ. ಹಂಗೆ ಹಾಕ್ಕೊಂಡು ಅವ್ರು ಕಮಿಟಿ ಮಾಡ್ತಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಹಾಗಾಕೊಂಡು ನಾನು ಯಾವಾಗೂ ಹೇಳ್ತಾರೆ ಒಂದೇ, ಚುನಾವಣೆ ಅಂದರೆ ಮಾನದಂಡ ಒಂದೇ, ಗೆಲ್ತಾರ ಅಭ್ಯರ್ಥಿ ಅಂತ. ಇವ್ರ ಕಡೆಯವರು ಅವ್ರ ಕಡೆಯವರು ಅನ್ನೋದೇನು ಇರೋದಿಲ್ಲ. ಸಮೀಕ್ಷೆಗಳು ಮಾಡಿಸ್ತಾರೆ, ಪಕ್ಷದ ತೀರ್ಮಾನ ಒಟ್ಟಾಗಿ ಮಾಡ್ತಾರೆ. ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಚಿಹ್ನೆ ಇರಲ್ಲ ಅಂತ ಹೇಳ್ತೀರಾ, ತಾಲೂಕ್ ಪಂಚಾಯತಿಗೆ ನಿಮ್ಮದೇ ಆದಂಥ ಅಭ್ಯರ್ಥಿಗಳು ಬೆಂಬಲಕ್ಕೆ ಇರ್ತಾರೆ. ಅವ್ರ ಚುನಾವಣೆ ಟಿಕೆಟ್ ಅವ್ರ ಅರ್ಜಿ ಹಾಕ್ಕೊಂತಾರೆ, ಅವ್ರ ಅರ್ಜಿ ಹಾಕ್ತಾರೆ, ಕಮಿಟಿ ತೀರ್ಮಾನ ಮಾಡುತ್ತೆ. ಅವ್ರು ಗೆಲ್ತಾರೆ ಅನ್ನೋ ಶಕ್ತಿ ಇದ್ದಾಗ ನಾವು ಹೇಳ್ತೀವಿ, ರೆಕಮೆಂಡ್ ಮಾಡ್ತೀವಿ, ಯಾರು ಕೊಡಿ ಸರ್ ಅವ್ರಿಗೆ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು ಅಂತ, ತೊಂದರೆ ಇಲ್ಲ. ಬಟ್ ನೇತೃತ್ವ ಯಾರ್ದು ಅಂತ ಕೇಳಿದಾಗ ಸ್ಪಷ್ಟವಾಗಿ ಹೇಳ್ಬೇಕಂತ ಗೌರಿಶಂಕರ್ ಅವ್ರದ್ದು. ಗ್ರಾಮಾಂತರದಲ್ಲಿ ಯಾಕೆ 2 ದೋಣಿ ಕಾಂಗ್ರೆಸ್ ಪಕ್ಷದಲ್ಲಿ? 2 ದೋಣಿನೂ ಇಲ್ಲ, 3 ದೋಣಿನೂ ಇಲ್ಲ. ಈಗ ನಮ್ಮ ಹೋರಾಟ ನಾವು ಇದ್ದೇ ಇರ್ತದೆ. ಒಂದು ಕ್ಷೇತ್ರ, ಒಂದು ರಾಷ್ಟ್ರೀಯ ಪಕ್ಷ ಅಂದಮೇಲೆ 2 ಟಿಕೆಟ್ ಕೇಳ್ತೀವಿ, 3 ಜನ ಟಿಕೆಟ್ ಕೇಳ್ತೀವಿ. ಮುಂದಿನ ಚುನಾವಣೆಗಳಲ್ಲಿ ನಾನು ಟಿಕೆಟ್ ಕೇಳ್ತೀನಿ, ಇಲ್ಲ ಅಂತಿಲ್ಲ. ನಾನು ಗೆಲ್ತೀನಿ, ಅವರು ಗೆಲ್ತಾರೆ. ಇಬ್ಬರೂ ಶಾಸಕರಾಗಿ ನೀವು ಮುಂದಿನ ಚುನಾವಣೆಯಲ್ಲಿ ರಿಸಲ್ಟ್ ದಿವಸ ನೋಡ್ತೀರಿ. ಈ ಕ್ಷೇತ್ರದಲ್ಲೇ ಗೆಲ್ತೀರಾ, ಬೇರೆ ಕ್ಷೇತ್ರದಲ್ಲಿ ಗೆಲ್ತೀರಾ? ಈಗ ನಾನು ಹೇಳೋದು ಸ್ವಲ್ಪ ಕಾದು ನೋಡ್ಬೇಕಲ್ವಾ. ಇಬ್ಬರಿಗೂ ಅಕಾಮಿಡೇಟ್ ಆಗುತ್ತೆ. ನಮ್ಮದೇ ಒಂದೇ ಪಕ್ಷದಲ್ಲಿ 2 MLA ಹಾಕೊಂಡು 2 ಜೊತೆ ಕೈ ಹಿಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತೀವಿ ಅನ್ನೋ ಭರವಸೆ ನನಗಿದೆ. ಬರುವಂತ ಚುನಾವಣೆಗಳು ನೀವು ಮತ್ತೆ ಗೌರಿಶಂಕರ್ ನೇತೃತ್ವದಲ್ಲಿ ನಡೆಸ್ತೀರಿ? ಅಲ್ಲ, ಅವ್ರದೇ ನೇತೃತ್ವ ಅನ್ನಲ್ಲ, ದೇರ್ ಇಸ್ ನೋ ಡೌಟ್. ಜೊತೆಲಿ ಇರ್ತೀನಿ ಅಫ್ಕೋರ್ಸ್. ಈಗ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ನಾವು ಕಷ್ಟ ಬಿದ್ದು ಕಟ್ಕೊಂಡು ಬಂದಿರೋ ಪಕ್ಷ. ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ, ಮುಂದೆ ಮಾಡಿಲ್ಲ. ಹಾಗಾಕೊಂಡು ನಮಗೇನು ಇದುವರೆಗೂ ನಮಗೋಸ್ಕರ ಪಕ್ಷನ ಅಧಿಕಾರಕ್ಕೆ ತರೋಕ್ಕೋಸ್ಕರ ದುಡ್ದಂಥ ಎಲ್ಲ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೋಸ್ಕರ ನಾವು ದುಡಿಯೋಂಥ ಸಮಯ ಅಲ್ವಾ ಇದು. ಅವ್ರನ್ನ ಗೆಲ್ಸ್ಕೊ ಮುಖಾಂತರ ಅವ್ರಿಗೂ ಒಂದು ಸಮಾಧಾನ ಆಗಬೇಕಲ್ಲ. ಆ ರೀತಿ ಇದ್ದಾಗ ಯಾರ್ದು ದೋಣಿ ಮುಂದೋಯ್ತು, ಯಾರು ದೋಣಿ ಹಿಂದೋಯ್ತು ಅಂತಲ್ಲ, ನಮ್ಮ ಕಾರ್ಯಕರ್ತರು ಗೆದ್ರ ನಾವು ಎಷ್ಟು ಕೋರಮ್ ತೊಗೊಂಡ್ವಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮವರಾಗಿದ್ದಾರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ನಮ್ಮವರಾಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಸ್ಥಾನ ಗೆಲ್ಲೋ ಅಂತ ನಿರೀಕ್ಷೆ ಇದೆ? ಎಲ್ಲ ಗೆಲ್ತೀವಿ.
ಹೇಳಿಕೆ ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದೀವಿ. ಹಂಗೆ ಹಾಕೊಂಡು 7-7 ಗೆಲ್ತೀವಿ. ಒಂದೇ ವೇದಿಕೆಯಲ್ಲಿ ಗೌರಿಶಂಕರ್ ನಿಮ್ಮನ್ನು ನೋಡೋ ಅಂತ ಕಾಲ ಏನಾರ ಸನಿಹ ಬರುತ್ತೆ? ಆಗ ಕರೀರಿ, ನೀವು ಯಾವ್ದಾದ್ರು ಕಾರ್ಯಕ್ರಮ ಮಾಡಿ ಕರೆದ್ರೆ ಇಬ್ಬರನ್ನ ಕರೆದಾಗ ಬರ್ತೀವಪ್ಪ. ಇನ್ನು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಿನಿಂದ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚಾಗುವುದು ಕನ್ಫರ್ಮ್ ಆಗಿದೆ. ಮುಂದೆ ಬರುವ ಸ್ಥಳೀಯ ಚುನಾವಣೆ, ವಿಧಾನಸಭಾ ಚುನಾವಣೆಯನ್ನ ಒಟ್ಟಿಗೆ ಎದುರಿಸಲಿದ್ದು ಮುಂದಿನ ಚುನಾವಣೆ ಕಾವು ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.